ಯೋಚನೆ ಮಾಡಿ ನೋಡಿ, ಕೇವಲ ಕೆಲವೇ ಸೆಕೆಂಡ್ಗಳು ನಮ್ಮ ಜೀವನದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಿಸಿಬಿಡ್ಬೋದು. ಇದು ಸುಮ್ಮನೆ ಹೇಳೋ ಕಥೆ ಅಲ್ಲ, ಇದು ಸಮಯದ ಶಕ್ತಿಯ ಬಗ್ಗೆ, ಅದರ ಜೊತೆ ಆಟ ಆಡಿದ್ರೆ ಏನಾಗ್ಬೋದು ಅನ್ನೋದರ ಬಗ್ಗೆ ಹೇಳುವ ಒಂದು ದೊಡ್ಡ ಕಥೆ. ಮೈ ಜುಮ್ಮೆನ್ನಿಸುವ ಮಾತುಗಳಿವು ಅಲ್ವಾ? ಈ ಮಾತುಗಳು ನಮ್ಮನ್ನ ನೇರವಾಗಿ ಕತೆಯ ಕರಾಳ ಭಾಗಕ್ಕೆ ಎಳ್ಕೊಂಡೋಗುತ್ತೆ. ಇದನ್ನು ಹೇಳಿದವನು ಆತ್ರೇಯ. ಸಮಯವನ್ನೇ ತನ್ನ ಕೈವಶ ಮಾಡ್ಕೋಬೇಕು ಅಂತ ಹೊರಟ ಈ ಕತೆಯ ವಿಲನ್. ಸರಿ, ಈ ಇಡೀ ಕಥೆಯ ಮೂಲ ಸಂಘರ್ಷ ಇರೋದೇ ಒಂದೇ ತರ ಕಾಣೋ ಇಬ್ರೂ ಅವಳಿ ಸಹೋದರರ ನಡುವೆ. ಕೆಲವೇ ನಿಮಿಷಗಳ ಅಂತರದಲ್ಲಿ ಹುಟ್ಟಿದ್ರೂ ಅವರಿಬ್ಬರ ಹಣೆಬರಹ ಮಾತ್ರ ಆಕಾಶ ಭೂಮಿಯಷ್ಟು ಬೇರೆಯಾಗಿತ್ತು. ಒಬ್ಬ ಮೇಧಾವಿ ವಿಜ್ಞಾನಿ ಶ್ರೀರಾಮ್ ತನ್ನ ಹುಟ್ಟುಹಬ್ಬದ ದಿನವೇ ತನ್ನ ದುಷ್ಟ ಅವಳಿ ಸಹೋದರ ಆತ್ರೇಯನನ್ನು ಎದುರಿಸಬೇಕಾಗತ್ತೆ. ಆತ್ರೇಯ ಬಂದಿರೋದು ಯಾಕೆ ಗೊತ್ತಾ? ಶ್ರೀರಾಮ್ ಮಾಡಿದ ಒಂದು ಮಹಾನ್ ಸೃಷ್ಟಿಗಾಗಿ. ಹಾಗಾದ್ರೆ ಏನದು ಸೃಷ್ಟಿ? ಈ ಕಥೆಯ ಕೇಂದ್ರ ಬಿಂದುವಾಗಿರುವ ಆ ಸಾಧನ ಯಾವುದು? ಏನಿದು ಪ್ರಾಜೆಕ್ಟ್ 24? ಇದು ಶ್ರೀರಾಮ್ ಕಂಡುಹಿಡ್ದ ಆ ಅದ್ಭುತ ಆವಿಷ್ಕಾರ. ಭೂತಕಾಲವನ್ನೇ ಬದಲಾಯಿಸಬಲ್ಲ ಒಂದು ಸಾಧನ. ಒಂದ್ ಕ್ಷಣ ಯೋಚಿಸಿ ನೋಡಿ, ನಿನ್ನೆಯ ದಿನವನ್ನ ಬದಲಾಯಿಸೋ ಅವಕಾಶ ಸಿಕ್ಕರೆ ಏನನ್ ಬದಲಾಯಿಸ್ತಿದ್ದೀರಿ? ಇಲ್ಲಿಂದ ಕತೆ ಒಂದು ನಿಜಕ್ಕೂ ಕರಾಳ ತಿರುವು ಪಡ್ಕೊಳ್ಳುತ್ತೆ. 1990ರ ಒಂದು ರಾತ್ರಿ ಅಧಿಕಾರದ ದಾಹದಲ್ಲಿ ಕಣ್ಣು ಕಳೆದುಕೊಂಡ ಆತ್ರೇಯ ಒಂದು ಭೀಕರ ದುರಂತಕ್ಕೆ ಕಾರಣನಾಗ್ತಾನೆ. ಆ ಒಂದೇ ಒಂದು ಘಟನೆ ಎಲ್ಲದರ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಸರಿ, ಈಗ ನಾವು ಮುಂದೆ ಹೋಗೋಣ. ಬರೋಬ್ಬರಿ 26 ವರ್ಷಗಳಷ್ಟು ಮುಂದೆ, 1990ರಿಂದ ನೇರವಾಗಿ 2016ಕ್ಕೆ. ಇಲ್ಲಿ ಕಥೆಗೆ ಒಬ್ಬ ಹೊಸ ಪ್ರಮುಖ ಪಾತ್ರ ಎಂಟ್ರಿ ಕೊಡ್ತಾನೆ. ಇವನೇ ಮನೀಶ್. ಪ್ರೀತಿಯಿಂದ ಸಾಕಿದ ತಾಯಿಯ ಆಶ್ರಯದಲ್ಲಿ ಬೆಳೆದ ಒಬ್ಬ ಅನಾಥ. ಆದರೆ ಅವನಿಗೆ ಗೊತ್ತೇ ಇರಲಿಲ್ಲ, ತನ್ನ ಭೂತಕಾಲದಲ್ಲಿ ಅಡಗಿರೋ ಒಂದು ರಹಸ್ಯ ತನ್ನ ಇಡೀ ಜೀವನವನ್ನ ಶಾಶ್ವತವಾಗಿ ಬದಲಿಸಲಿದೆ ಅಂತ. ಒಂದು ದಿನ ಮನೀಶ್ಗೆ ಆ ವಾಚ್ ಸಿಗುತ್ತೆ. ಆಗ ಅವನಿಗೆ ಅದರ ಅದ್ಭುತ ಶಕ್ತಿ ಅರಿವಾಗಲು ಶುರುವಾಗುತ್ತೆ. ತನ್ನ ದೈನಂದಿನ ಜೀವನದಲ್ಲಿ ನಡೆಯೋ ಸಣ್ಣ ಪುಟ್ಟ ಘಟನೆಗಳನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಿ ಪರ್ಫೆಕ್ಟ್ ಮಾಡ್ಕೋತಾ ಅದರ ಶಕ್ತಿ ಏನು ಅಂತ ತಿಳ್ಕೊತಾನೆ. ಆದ್ರೆ ಭೂತಕಾಲ ಸುಮ್ಮನೆ ಬಿಡುತ್ತಾ? ದಶಕಗಳ ಕಾಲ ಕಾದು ನಮ್ಮ ವಿಲನ್ ಆತ್ರೇಯ ಮತ್ತೆ ತನ್ನ ಆಟ ಶುರು ಮಾಡ್ತಾನೆ. 1990ರ ಆ ಘಟನೆಯಲ್ಲಿ ಆತ್ರೇಯ ಬದುಕುಳಿದಿದ್ದ. ಆದ್ರೆ ಅಂದಿನಿಂದ ಕೋಮಾದಲ್ಲಿದ್ದ. ಈಗ ಎಚ್ಚರಾಗಿದ್ದಾನೆ. ಮತ್ತೆ ಯಾಕೆ ಗೊತ್ತಾ? ತಾನು ಕಳ್ಕೊಂಡ 26 ವರ್ಷಗಳನ್ನ ಆ ವಾಚ್ ಬಳಸಿ ವಾಪಸ್ ಪಡೆಯೋಕೆ. ಆತ್ರೇಯನ ಪ್ಲಾನ್ ನೋಡಿ, ಎಷ್ಟು ಚಾಣಾಕ್ಷತನದಿಂದ ಕೂಡಿದೆ. ಒಂದು ಸಾಮಾನ್ಯ ಪೇಪರ್ ಜಾಹೀರಾತನ್ನೇ ಬಲೆಯಾಗಿ ಬಳಸ್ತಾನೆ. ಒರಿಜಿನಲ್ ವಾಚ್ ಯಾರತ್ರ ಇದೆಯೋ ಅವರನ್ನು ಹುಡುಕೋಕೆ ಹಾಕಿದ ಈ ಬಲೆ ಅವನನ್ನು ನೇರವಾಗಿ ಶ್ರೀರಾಮನ ಮುಗ್ಧ ಮಗನತ್ರವೇ ಕರೆದೊಯ್ಯುತ್ತೆ. ಮತ್ತು ಆಗ ಬರುತ್ತೆ ಆ ಒಂದು ಘೋರ ಸತ್ಯ ಬಯಲಾಗುವ ಕ್ಷಣ. ಆತ್ರೇಯ ಮನೀಶ್ನ ನಿಜವಾದ ಗುರುತನ್ನೂ ಅವನ ತಂದೆ ತಾಯಿಯ ಸಾವಿನ ಕರಾಳ ಸತ್ಯವನ್ನೂ ಅವನ ಮುಂದಿಡುತ್ತಾನೆ. ಆ ಒಂದು ಮುಖಾಮುಖಿ ಮನೀಶ್ನ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿಬಿಡುತ್ತೆ. ಸತ್ಯ ತಿಳಿದ ಮೇಲೆ ಮನೀಶ್ಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಆತ್ರೇಯನನ್ನು ತಡೆಯಬಲ್ಲ, ಆ ದುರಂತ ನಡೆಯದಂತೆ ನೋಡಿಕೊಳ್ಳಬಲ್ಲ ಏಕೈಕ ವ್ಯಕ್ತಿ ತಾನೇ ಅಂತ. ತಕ್ಷಣವೇ ಅವನಿಗೆ ಒಂದು ಗುರಿ ಸಿಕ್ಕಂತಾಗತ್ತೆ. ಸೊ ಈ ಟೈಮ್ಲೈನ್ ಕಥೆಯ ಮುಖ್ಯ ಪ್ಲಾಟ್ ಅನ್ನು ಕ್ಲಿಯರ್ ಆಗಿ ಹೇಳುತ್ತೆ. ಮನೀಶ್ ತನ್ನ ಕುಟುಂಬವನ್ನು ಉಳಿಸಲು ವರ್ತಮಾನದಿಂದ ಭೂತಕಾಲಕ್ಕೆ ಹೋಗಲೇಬೇಕು. ಇದು ಮನೀಶ್ನ ಅದ್ಭುತವಾದ ಕೌಂಟರ್ ಪ್ಲಾನ್. ತನ್ನ ತಂದೆಯಿಂದ ಬಂದ ಜ್ಞಾನವನ್ನೇ ಬಳಸಿ ವಾಚ್ ಅನ್ನ ಅಪ್ಗ್ರೇಡ್ ಮಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ಚಿಕ್ಕಪ್ಪನ ದುರಾಸೆಯನ್ನೇ ಅವನ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ತಾನೆ. ಸರಿ, ಇದೇ ಅಂತಿಮ ಘಟ್ಟ. ಮನೀಶ್ ತನ್ನ ಇಡೀ ಜೀವನವನ್ನು ನಿರ್ಧರಿಸಿದ ಆ ಘಟನೆಯಲ್ಲಿ ಮಧ್ಯಪ್ರವೇಶಿಸಲು ಭೂತಕಾಲಕ್ಕೆ ಬಂದಿದ್ದಾನೆ. ಆದರೆ ಇಲ್ಲಿ ಅವನಿಗೆ ಎದುರಾಗೋದು ಅಂತಿಮ ಸವಾಲು. ಅವನ ಮನಸ್ಸು ದೊಡ್ಡವನದ್ದು, ಆದರೆ ದೇಹ ಮಾತ್ರ ಹಸುಗೂಸಿನದ್ದು. ಶ್ರೀರಾಮ್ ಮತ್ತು ಪ್ರಿಯಾಗೆ ಮುಂದೆ ಬರಲಿರೋ ಅಪಾಯದ ಬಗ್ಗೆ ಇವನು ಹೇಗೆ ತಿಳಿಸ್ತಾನೆ? ಇದು ಕಥೆಯ ಕ್ಲೈಮ್ಯಾಕ್ಸ್. ಭವಿಷ್ಯದ ಬಗ್ಗೆ ಅರಿವಿದ್ದ ಶ್ರೀರಾಮ್ ಮತ್ತು ಪ್ರಿಯಾ ತಿರುಗಿ ಬೀಳ್ತಾರೆ. ತಮ್ಮನ್ನು ಮತ್ತು ತಮ್ಮ ಮಗುವನ್ನು ರಕ್ಷಿಸಿಕೊಳ್ತಾರೆ ಮತ್ತು ಆತ್ರೇಯನು ಶಾಶ್ವತವಾಗಿ ಸೋಲಿಸ್ತಾರೆ. ಹಾಗಾದರೆ ಮನೀಶ್ನ ಈ ಸಾಹಸದ ಫಲಿತಾಂಶ ಏನು? ಭೂತಕಾಲವನ್ನ ಬದಲಾಯಿಸಲಾಗಿದೆ. ಒಂದು ಕರಾಳ ಇತಿಹಾಸವನ್ನ ಅಳಿಸಿ ಅದರ ಜಾಗದಲ್ಲಿ ಒಂದು ಹೊಸ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸಲಾಗಿದೆ. ಈ ಎರಡೂ ಟೈಮ್ಲೈನ್ಗಳ ನಡುವಿನ ವ್ಯತ್ಯಾಸ ನೋಡಿ ಮನೀಶ್ ಮಾಡಿದ ಕೆಲಸದ ಪರಿಣಾಮ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಕತೆ ಒಂದು ಸುಖಾಂತ್ಯ ಕಾಣುತ್ತೆ. ಅಲ್ಲಿ ಅವನ ಕುಟುಂಬ ಬರೀ ಬದುಕುಳಿಯೋದಲ್ಲ, ಸಂತೋಷದಿಂದ ಬಾಳುತ್ತೆ. ಹೀಗೆ ಈ ಕಥೆ ಒಂದು ಹೃದಯಸ್ಪರ್ಶಿ ಘಟ್ಟದಲ್ಲಿ ಕೊನೆಗೊಳ್ಳುತ್ತೆ. ತಮ್ಮ ಭವಿಷ್ಯವನ್ನ ತಾವೇ ಪುನಃ ಬರೆದುಕೊಂಡ ಆ ಕುಟುಂಬ ಒಂದು ಹೊಸ ಜೀವನವನ್ನು ಶುರುಮಾಡಲು ಹೊಸ ಊರಿಗೆ ಹೋಗುತ್ತೆ. ಈ ಅದ್ಭುತ ಕಥೆ ನಮ್ಮ ಮುಂದೆ ಒಂದು ಕೊನೆಯ ಪ್ರಶ್ನೆಯನ್ನು ಇಡುತ್ತೆ. ಒಂದು ವೇಳೆ
ಆ ವಾಚ್ ನಿಮ್ಮ ಕೈಗೆ ಸಿಕ್ಕರೆ ನೀವು ಯಾವ ಕ್ಷಣಕ್ಕೆ ಹಿಂತಿರುಗಿ ಹೋಗಲು ಬಯಸುತ್ತೀರಿ?